ನಾರಾಯಣ ನಾರಾಯಣ, ಯಾಕೋ ಕೈಲಾಸಾಧೀಶರು ನನ್ನ ಮೇಲೆ ಕುಪಿತರಾದಂತಿದೆ. ಕೋಪ ಬಾರದೇ ಇರುವುದೇ ನಾರದ ಮುನಿಗಳೇ. ಯಮಧರ್ಮರಾಜನನ್ನು ನಾನೇ ಕರೆತರುವೆ ಎಂದು ಹೋದವರು ಯಮಧರ್ಮರಾಜನೂ ಇಲ್ಲ, ನೀವೂ ಇಲ್ಲ ಎಂದ ಮೇಲೆ ಕೋಪ ಬಾರದೆ ಮತ್ತೇನು? ಎಲ್ಲಿ ಆ ಯಮಧರ್ಮರಾಜ? ಯಮಧರ್ಮರಾಜ ತನ್ನ ಭಕ್ತನನ್ನು ಕಾಣುವ ಕಾತುರದಲ್ಲಿ ತಮ್ಮ ಅಪ್ಪಣೆಯನ್ನು ಬೇಡದೆ ಭೂಲೋಕಕ್ಕೆ ಹೊರಟೇ ಬಿಟ್ರು. ಏನೆಂದಿರಿ ನಾರದರೆ? ಯಮಧರ್ಮರು ಭೂಲೋಕಕ್ಕೆ ಹೊರಟು ಹೋದರೆ ಕೊಟ್ಟು ಹೊರವನ್ನು ಹಿಂಪಡದೆ ಬರುವೆನೆಂದು ಹೇಳಿ ನಾರಾಯಣ. ಆ ಯಮಧರ್ಮರ ಅವಾಂತರ ಅತಿಯಾಯಿತು. ನಾರದರೆ, ಮಹಾಪ್ರಭು, ನೀವು ಈಗಲೇ ಭೂಲೋಕಕ್ಕೆ ಹೊರಟು ಆ ಯಮಧರ್ಮರಾಯರನ್ನು ಕರೆತನ್ನಿ. ಇಲ್ಲವಾದರೆ ಭೂಲೋಕದಲ್ಲಿ ಅವರಿಂದ ಏನೇನು ಅನಾಹುತಗಳು ಸಂಭವಿಸುವುದು. ಶಂಭೋ ಶಂಕರ, ನಾನು ಭೂಲೋಕಕ್ಕೆ ಹೋಗಬೇಕೆ? ತ್ರಿಲೋಕ ಸಂಚಾರಿಗೆ ಭಯವೇಕೆ? ಭಯವಲ್ಲ ಪ್ರಭು, ಭೂಲೋಕದ ಮಾನವನ ಒಡನಾಟವೇ ಕಷ್ಟ. ಕಷ್ಟವೆಂದರೆ ಎಲ್ಲವೂ ಕಷ್ಟವೇ. ಛಲವೊಂದಿದ್ದರೆ ಜಯ ಕಟ್ಟಿಟ್ಟ ಬುತ್ತಿ. ಅದೇನು ನಿಜ ಪ್ರಭು. ಯಮಧರ್ಮರನ್ನು ಕರೆತರಲು ಹೋಗುತ್ತೇನೆ ಎಂದುಕೊಳ್ಳುವ ಬದಲು ಲೋಕ ಕಲ್ಯಾಣಕ್ಕಾಗಿ ಮತ್ತೆ ದೊರೆತ ಸದವಕಾಶವೆಂದು ಹೊರಡಿ. ತಮ್ಮ ಆಜ್ಞೆಯನ್ನು ಮೀರಲಾದೀತೆ ಪ್ರಭು. ಈಗಲೇ ಹೋಗಿ ಬರುತ್ತೇನೆ. ಯಮಧರ್ಮ ಚಿತ್ರಗುಪ್ತರು ಭೂಲೋಕದಲ್ಲಿ ಎಲ್ಲಿರುವರೋ ಅವರನ್ನು ಹುಡುಕುವುದು ಎಲ್ಲಿಂದ ಪ್ರಾರಂಭಿಸುವುದೋ? ನಾರಾಯಣ ನಾರಾಯಣ. ಚಿತ್ರಗುಪ್ತರೇ, ಭೂಲೋಕದ ಗಾಳಿ ಸ್ವರ್ಗಲೋಕದ ಗಾಳಿಗಿಂತಲೂ ಒಂದು ಕೈ ಮೇಲಲ್ಲವೇ? ಮೇಲೋ ಕೆಳಗೋ ಯಾರಿಗ್ ಗೊತ್ತು? ಏಕೆ ಚಿತ್ರಗುಪ್ತರೇ ಮುನಿಸಿಕೊಂಡವರಂತೆ ತೋರುತ್ತಿರುವರಲ್ಲ? ಮತ್ತೇನು ಯಮಧರ್ಮ, ಈ ಭೂಲೋಕಕ್ಕೆ ಒಂಟಿಯಾಗಿ ಬಂದಿದ್ದರೆ ನಿಮ್ಮ ಗಂಟೆ ಏನು ಹೋಗುತ್ತಿತ್ತು? ಅದು ಗಂಟಿನ ಪ್ರಶ್ನೆ ಅಲ್ಲ ಚಿತ್ರಗುಪ್ತರೇ, ನನ್ನ ನಿಮ್ಮ ನಂಟಿನ ವಿಷಯದ ಪ್ರಶ್ನೆ. ಯಾವ ನಂಟು? ಯಾವ ನಂಟು ಎಂದರೆ, ನನ್ನ ಬಲಗೈ ಬಂಟನಾದ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ನಾನೊಬ್ಬನೇ ಬಂದಿದ್ದೆ ಆದರೆ ಈ ಭೂಲೋಕದಲ್ಲಿ ಪಡಬಾರದ ಕಷ್ಟಗಳನ್ನು ಅನುಭವಿಸಬಹುದು, ಅದಕ್ಕೆ ಜೊತೆಯಲ್ಲಿ ಚಿತ್ರಗುಪ್ತರನ್ನು ಕರೆದುಕೊಂಡು ಹೋಗಿ ಎಂದು ಆ ನಾರದ ಮಹರ್ಷಿಗಳು ಹೇಳಿದ ಮೇಲಲ್ಲವೇ ನಾನು ನಿಮ್ಮನ್ನು ಈ ಭೂಲೋಕಕ್ಕೆ ಕರೆತಂದದ್ದು. ಅಂದರೆ ನಾರದರು ನನಗೆ ಸಿಂಹಾಸನದ ಆಸೆಯನ್ನು ತೋರಿಸಿ ನಿಮಗೆ ಭೂಲೋಕದ ಭಕ್ತರ ಆಸೆಯನ್ನು ಹುಟ್ಟಿಸಿ ನಮ್ಮಿಬ್ಬರನ್ನೇ ಹೀಗೆ ದಾರಿ ತಪ್ಪಿಸಲು ಕಾರಣವೇನಿರಬಹುದು? ಚಿತ್ರಗುಪ್ತರೇ, ಹೇಗೂ ಭೂಲೋಕಕ್ಕೆ ಬಂದದ್ದಾಯಿತು. ಬರುವ ಕಷ್ಟವನ್ನೆಲ್ಲ ಅನುಭವಿಸಿಯೇ ತೀರಿಸೋಣ ಬಿಡಿ. ಈಗ ಕೆಲ ಕಾಲ ವಿಶ್ರಮಿಸಿಕೊಳ್ಳೋಣ ಬನ್ನಿ. ಚಿತ್ರಗುಪ್ತರೇ, ಈ ಜಾಗವು ನಯನ ಮನೋಹರವಾಗಿರುವುದು. ಕುಳಿತುಕೊಳ್ಳಿ. ನಿಮ್ಮ ಕಿರೀಟ ತೆಗೆಯುವೆನು. ಓಂ ಗಿರಿಜಾ. ಜಂಬಲಕಡಿ ಬಂಬ 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 ಬಂಬಲಕಡಿ ಜಂಬ ಜಂಬಲಕಡಿ ಬಂಬ ಜಂಬಲಕಡಿ ಬಂಬ. ಚಿತ್ರಗುಪ್ತರೇ, ಈ ಜಂಬಲಕಡಿ ಬಂಬ ಎಂದರೇನು? ಜಂಬಲಕಡಿ ಬಂಬ ಎಂದರೆ ನಿಮಗೆ ತಿಳಿಯದೆ? ನನಗೆ ತಿಳಿಯೋದು. ತಿಳಿಯದೆ? ಜಂಬಲಕಡಿ ಬಂಬ ಎಂದರೆ ನಿಮಗೆ ತಿಳಿಯದೆ? ನನಗೆ ತಿಳಿಯೋದು ಚಿತ್ರಗುಪ್ತರೇ. ತಮಾಷೆ ಮಾಡಬೇಡಿ, ಇಡೀ ವಿಶ್ವಕ್ಕೆ ತಿಳಿದಿರುವ ವಿಷಯ ಜಂಬಲಕಡಿ ಬಂಬ ನಿಮಗೆ ತಿಳಿಯದೆ? ನನಗೆ ತಿಳಿಯೋದು. ಬಾಮರರಿಂದ ಪಂಡಿತರವರೆಗೂ ಗೊತ್ತು, ನಿಮಗೆ ಗೊತ್ತಿಲ್ಲವೆಂದರೆ? ನನಗೆ ತಿಳಿಯೋದು. ಗೊತ್ತಿಲ್ಲವೇ? ಗೊತ್ತಿಲ್ಲ. ಪ್ರಭು, ಜಂಬಲಕಡಿ ಬಂಬ ಎಂದರೆ ಬಂಬಲಕಡಿ ಜಂಬ ಎಂದರ್ಥ. ಜಂಬಲಕಡಿ ಬಂಬ ಅಂದ್ರೆ ನಾವು ಹೇಳ್ತೀವಿ, ನಿಮ್ ದೇಹನ ಬೆಂಕಿ ಸುಟ್ಕೊಂಡು ತಿಂತಾ ಇದ್ರೆ ಜಂಬಲಕಡಿ ಬಂಬ. ಓಡಿ 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 ಮಾಡಿ 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 ಓಡಿ ಚಿತ್ರಗುಪ್ತರೇ. ಅಯ್ಯೋ, ಯಮಧರ್ಮರು ನನ್ನನ್ನು ಬಿಟ್ಟು ಎಲ್ಲಿ ಹೋದರ? ಬಾಬಾ ಕಿಂಕರರೇ ತೆಂಗಿದಾರಲ್ಲಪ್ಪ. ಅಯ್ಯೋ,
ಪ್ರಭು, ನನ್ನ ರುಂಡ. ಚಿತ್ರಗುಪ್ತರೆ ಅಯ್ಯೋ. ಅಯ್ಯೋ 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 ನಿಮ್ಮ ರುಂಡ ನಿಮ್ಮ ಮುಂಡದಲ್ಲಿಯೇ ಇದೆ. ಏನಿದು ಈ ರೀತಿ ಬಡಬಡಿಸುತ್ತಿರುವಲ್ಲ, ಕಾರಣವೇನು? ನನ್ನ ರುಂಡವಿದೆಯೇ ಪ್ರಭು? ಯಾರೋ ಕಾಡು ಮನುಷ್ಯರು ಬಂದು ಹಾ. ನನ್ನ ರುಂಡವನ್ನು ಕತ್ತರಿಸಿದಂತ ಆಯ್ತಾ? ಭೂಲೋಕದ ಮಾನವರಿಗೆ ಬೀಳುವ ಕನಸಿನಂತೆ ನಿಮಗೂ ಕನಸು ಬಿದ್ದಿತೆ ಚಿತ್ರಗುಪ್ತರೆ. ಕನಸೆ ಅಂದರೆ? ಅಂದರೆ ನಾವು ಭೂಸ್ಪರ್ಶ ಮಾಡಿದೊಡನೆಯೇ ನಮ್ಮ ಶಕ್ತಿಯೆಲ್ಲವೂ ಉಡುಗಿ ಹೋಯಿತೆ. ಅಯ್ಯಯ್ಯೋ. ಏನಾದರಾಗಲಿ, ನನಗೆ ಹಸಿವಿನಿಂದ ತಳಮಳಿಸುವಂತಾಗುತ್ತಿದೆ. ಮೊದಲು ಏನನ್ನಾದ್ರೂ ಹುಡ್ಕೊಂಡು ಬನ್ನಿ. ನಾರಾಯಣ ನಾರಾಯಣ. ಆ? ಯಮಧರ್ಮ. ಏನದು? ಏನಾಯ್ತು? ಅಲ್ಲಿ ನೋಡಿ ನಾರದರ ತರವೇ ಇಲ್ಲ. ಆ? ನಾರದರ ತರಹವೇ ಏನು? ನಾರದರೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ. ಬೇಗನೆ ಒಪ್ಪಿಕೊಳ್ಳೋಣ. ನಾರಾಯಣ ನಾರಾಯಣ. ಪಾರಾದೆ. ನಾರಾಯಣ ನಾರಾಯಣ. ಹಾ ಬಾಲಕ, ಮುಂದಕ್ಕೋಗಯ್ಯೋ. ಡ್ರಾಮಾ ಡ್ರೆಸ್ ಹಾಕೊಂಡು ಭಿಕ್ಷೆ ಬೇಡಕ್ ಬಂದಿದೀಯಾ? ನಾನು ಭಿಕ್ಷೆ ಬೇಡಲು ಬಂದಿಲ್ಲ ಬಾಲಕ. ಹಂಗಾದ್ರೆ ಭಿಕ್ಷೆ ಹಾಕಕ್ ಬಂದಿದ್ಯಾ? ಹಾಕೋಗು. ನಾರಾಯಣ ನಾರಾಯಣ. ಭೂಲೋಕದಲ್ಲಿ ಮಕ್ಕಳಿಗೂ ಮಾತನಾಡಲು ಸಹನೆ ಇಲ್ಲದಾಗಿ ಹೋಯಿತೆ. ಅವಸರವೇ ಅಪಘಾತಕ್ಕೆ ಕಾರಣ ಎಂದು ಮಾನವನಿಗೆ ಗೊತ್ತಿದ್ದರೂ ವಾಹನಗಳಲ್ಲಿ ಅಷ್ಟೊಂದು ಜನ ಕುಳಿತು ಎಲ್ಲಿಗೆ ಹೋಗುತ್ತಿದ್ದಾರೆ? ಅವರೆಲ್ಲ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಸಾಲ ಕೇಳುವುದಕ್ಕೆ? ಹೌದಯ್ಯ. ಜಯನಗರದವರು ವಿಜಯನಗರಕ್ಕೆ ಹೋಗ್ತಾರೆ, ವಿಜಯನಗರದವರು ಹನುಮನ್ ನಗರಕ್ಕೆ ಹೋಗ್ತಾರೆ, ಹನುಮನ್ ನಗರದವರು ಗಾಂಧಿನಗರಕ್ಕೆ ಹೋಗ್ತಾರೆ, ಗಾಂಧಿನಗರದವರು ಇದ್ರನಗರಕ್ಕೆ ಹೋಗ್ತಾರೆ. ಅಷ್ಟೇ. ಏಕೆ? ಅವರವರಿರುವ ಸ್ಥಳದಲ್ಲಿ ಸಾಲ ಸಿಕ್ಕುವುದಿಲ್ಲವೇ? ಸಾಲದೇ ಇದ್ದಿದ್ದಕ್ಕೆ ಆ ಏರಿಯಾದವರು ಈ ಏರಿಯಾಕ್ಕೆ ಹೋಗ್ತಾರೆ, ಈ ಏರಿಯಾದವರು ಆ ಏರಿಯಾಕ್ಕೆ ಹೋಗ್ತಾರೆ. ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾರಲ್ಲ ಅವರು ಸಾಲ ಕೇಳಕ್ಕೆ ಹೋಗ್ತಾ ಇರೋದು. ಅವರಿಗೂ ಇವರಿಗೂ ವ್ಯತ್ಯಾಸವೇನು? ಬಸ್ನಲ್ಲಿ ಹೋಗೋರು 200 ರೂಪಾಯಿ 300 ರೂಪಾಯಿ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಹೋಗೋರು 2000 ರೂಪಾಯಿ 3000 ರೂಪಾಯಿ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಕಾರಲ್ಲಿ ಹೋಗ್ತಾ ಇದಾರಲ್ಲ ಅವರು 5 ಲಕ್ಷ 50 ಲಕ್ಷ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಮೇಲೆ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದಾರಲ್ಲ ಅವರು ಕೋಟಿ ಕೋಟಿ ಗಟ್ಟಲೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಕುಬೇರನು ಭೂಲೋಕದಲ್ಲಿ ತಾನೇ ಇರುವನು. ಕುಬೇರನು ಇಲ್ಲ ಗಿಬೇರನು ಇಲ್ಲ. ಇಂಡಿಯಾದವರು ಇಂಗ್ಲೆಂಡ್ಗೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಜಪಾನ್ ಅವರು ಜರ್ಮನಿಗೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ಆಫ್ರಿಕಾದವರು ಅಮೆರಿಕಾಗೆ ಸಾಲ ಕೇಳಕ್ ಹೋಗ್ತಾ ಇದ್ದಾರೆ. ನಾರಾಯಣ ನಾರಾಯಣ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂಥ ಪ್ರೌಢ ಮಾತುಗಳು. ಬೆಳಗ್ಗೆ ಬೆಳಗ್ಗೆ ತಲೆ ತಲೆ ತಿಂತಿದ್ಯಲ್ಲ. ಯಾವ ಡ್ರಾಮಾ ಕಂಪನಿಯಿಂದ ಬಂದಿದ್ಯೋ? ನಾನು ಡ್ರಾಮಾ ಕಂಪನಿಯಿಂದ ಬಂದಿಲ್ಲ ಬಾಲಕ. ನಾನು ಕೈಲಾಸದಿಂದ ನೇರವಾಗಿ ಬಂದಿದ್ದೇನೆ. ಓಹೋ, ಕೈಲಾಸದಿಂದ ಬಂದಿದ್ಯಾ? ಹಂಗಾದ್ರೆ ನಾನು ನನ್ನ ಪ್ರಶ್ನೆ ಕೇಳ್ತೀನಿ. ಏನು? ಉತ್ತರ ಕೊಡ್ತೀಯಾ? ಕೇಳು. ಪಾರ್ವತಿ ಸ್ನಾನ ಮಾಡ್ಬೇಕಾದ್ರೆ ಈ ಬಲ್ಗೈ ಯಾಕೆ ನನ್ಗಲ್ಲ? ನಾನು ನೋಡಿಲ್ಲವಲ್ಲ ಬಾಲಕ. ಕೇಳಿರಬಹುದಲ್ಲ. ಅದು ನನಗೆ ತಿಳಿಯದು, ನೀನೇ ಹೇಳು. ಕೈಲಾಸದಲ್ಲಿ ಪಾರ್ವತಿ ಸ್ನಾನ ಮಾಡ್ಬೇಕಾದ್ರೆ ಈ ಬಲ್ಗೈ ಯಾಕೆ ನೆನೆಯಲ್ಲ ಗೊತ್ತಾ? ಇದು ನನ್ ಕೈ. ನಾರಾಯಣ ನಾರಾಯಣ. ಇದೇನು ಬಾಲಕ? ಆಹಾ, ಡ್ರಾಮಾ ಕಂಪನಿಯಿಂದ ಬಂದಿದ್ಯಾ? ಗಣೇಶ್ ಬೀಡಿ ಗೊತ್ತಿಲ್ವಾ? ಓ ನಾರಾಯಣ ನಾರಾಯಣ. ಗಣೇಶ ಬೀಡಿ ಮಾಡಿ ಮಾರಾಟಕ್ಕೆ ಇಳಿದಿದ್ದಾನೆಯೇ? ಬೀಡಿ ಅಂದ್ರೆ ಧೂಮಪಾನ ಅಲ್ಲ? ಕೊಡಿಯ. ಏನ್ ತಲೆ ತಿಂತೀಯ? ಬಾಲಕ ಬಾಲಕ. ನಾಣಿ ನಾಣಿ ನಿಲ್ಲು. ತಾಳು ನಾಣಿ, ಹೋಗಬೇಡ ನನ್ನನ್ನು ಬಿಟ್ಟು. ನನ್ನ ಮಾತು ಕೇಳು. ಯೋ, ನಿನ್ ಮಾತ್ ಜಾಸ್ತಿ ಆಯ್ತು. ಸುಮ್ನೆ ಇಲ್ಲಿಂದ ಕಳ್ಸ್ಕೊ. ನಾರ್ದ ಅಂತೆ ನಾರ್ದ. ನಾನು ನಿಜವಾದ ನಾರದ ಬಾಲಕ. ಯೋ, ನೀನ್ ನಿಜವಾದ ನಾರ್ದ ಆಗಿದ್ರೆ ನಂಗೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಅರ್ಜೆಂಟ್ ಆಗಿ ಊಟ ತರ್ಸು.
ನಾರಾಯಣ ನಾರಾಯಣ ನಾರಾಯಣ. ನೋಡು ಅನ್ನ. ನಾರಾಯಣ ನಾರಾಯಣ. ಪಾಪ, ಬಾಲಕ ನಿಜವಾಗಿಯೂ ಹಸಿದಿದ್ದಾನೆ. ನಾರಾಯಣ ನಾರಾಯಣ. ಒಂದ್ ಐಸ್ ಕ್ರೀಮ್. ಅದೂ ಬರಲಿ. ನಾರಾಯಣ 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 ನಾರಾಯಣ. ನಾರಾಯಣ ನಾರಾಯಣ. ನಾನ್ ಕೇಳಿದ್ನೆಲ್ಲ ಕೊಡ್ಸಿದ್ಮೇಲೆ ಇವಾಗ ಗೊತ್ತಾಯ್ತು ನೀವು ನಿಜವಾದ ನಾರದ ಅಂತ. ಚಿತ್ರಗುಪ್ತರೆ, ಆ? ನಾರದ ಮಹರ್ಷಿಗಳು ಭೂಲೋಕದ ಓರ್ವ ಬಾಲಕನೊಂದಿಗೆ ಗೆಳೆತನವನ್ನು ಬೆಳೆಸಿರುವರಲ್ಲ, ಅವರ ಅವಿವೇಕಕ್ಕೆ ಏನನ್ನಬೇಕು? ಅದು ನಮಗೆ ಒಳ್ಳೆಯದೇ ಅಲ್ಲವೇ? ಅಂದರೆ? ಆ ಬಾಲಕ ಆ. ನಾರದರಿಗೆ ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಅವರನ್ನು ಕೊಲೆಗರಿಸುತ್ತಾನೆ. ಆ. ಆಮೇಲೆ ಅವರು ನಮ್ಮ ತರವೇ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಆ. ಇಲ್ಲಿರಲು ಆಗದೆ ಆ. ನಮ್ಮನ್ನು ಹಿಡಿಯಲಾಗದೆ ಆ. ಮೇಲಕ್ಕೂ ಹೋಗಲಾರದೆ ವಿಲಿ 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 ಗೋವಿಂದ ಗೋವಿಂದ.